ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೊಳ್ಳೆ ಮಾಹಿತಿ ತಿಳ್ಕೊಳ್ಳೋಣ. ಅದು ಯಾವುದಂತೀರ, ನೋಟು. ಈಗ ನೋಟಲ್ಲಿ ನಾವು 786 ಮತ್ತು 456 ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ನೋಟಲ್ಲಿ ಈ ನಂಬರ್ ಸಿಕ್ಕಿದ್ರೆ ಯಾರೂ ಅಬ್ಸರ್ವ್ ಮಾಡಿರಲ್ಲ, ಯಾರೂ ನೋಡಿರಲ್ಲ. ಈ ನಂಬರ್ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಎತ್ತಿಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ 456 4 5 6 7 8 6 ಈ ಎರಡು ತುಂಬ ಪವರ್ಫುಲ್ ಸಂಖ್ಯೆ ಅಂತಲೂ ಹೇಳ್ಬೋದು. 4 ಅಂದ್ರೇ ಕುಬೇರನಿಗೆ ಸಂಬಂಧಪಟ್ಟಿದ್ದು, 5 ಅಂದ್ರೇ ಬುಧಗೆ ಸಂಬಂಧಪಟ್ಟಿದ್ದು, 6 ಅಂದ್ರೇ ಶುಕ್ರಕ್ಕೆ ಸಂಬಂಧಪಟ್ಟಿದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತಲೂ ಹೇಳ್ಬೋದು. ಹಾಗೆ ಈ ಮುಸ್ಲಿಂ ಬಾಂಧವರು 786 7 8 6 ಈ ನಂಬರ್ನ ಅವರು ದೇವರು ಅಂತಲೇ ಅವರು ಇದನ್ನು ಪೂಜೆ ಮಾಡ್ತಾರೆ. ತುಂಬ ಪವರ್ಫುಲ್ಲು ಸಂಖ್ಯೆ ಅಂತಲೂ ಹೇಳ್ಬೋದು ನಾವು. ಹಾಗೆ ನೋಟ್ನಲ್ಲಿ 786 ಮೊದಲ ನಂಬರ್ ಇರುತ್ತೆ, ಇಲ್ಲ ಕೊನೆಯಲ್ಲಿ ಇರಬೇಕು. ಮೊದಲನೇ ನಂಬರಲ್ಲಿ ಒಂದು ನಂಬರ್ ಇರುತ್ತೆ, ಅದರಲ್ಲಿ ಮೊದಲನೇದಲ್ಲಿ 786 ಹಾಗೆ 456 ಲಾಸ್ಟಲ್ಲಿ ಇರುತ್ತೆ, ಇಲ್ಲಾಂದರೆ ಫಸ್ಟಲ್ಲೇ ಇರುತ್ತೆ. ಅದನ್ನು ನೋಡ್ಕೊಳ್ಳಿ, ಸಿಗುತ್ತೆ. ಹಾಗೆ ಇವಾಗ ಆ ನೋಟ್ ಸಿಗುತ್ತೆ ಅಂದಿದ ತಕ್ಷಣ ಯಾರ ಹತ್ರನೂ ಹೋಗಿ ಕೇಳೋದಲ್ಲ, ನಿಮಗೆ ನೋಟ್ ಸಿಕ್ಕಿದ್ರೆ ನಮಗೆ ಕೊಡಿ, ಇಲ್ಲ ನನಗೆ ಸಿಕ್ಕಿದ್ರೆ ನಿಮಗೆ ಕೊಡ್ತೀನಿ ಅನ್ನೋದು. ಆ ರೀತಿ ಕೈ ಬದಲು ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ತಾನಾಗಿ ತಾನೇ ಬರಬೇಕು. ತಾನಾಗಿ ತಾನೇ ಅಂತಂದರೆ ಈಗೆಲ್ಲ ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಚೇಂಜ್ ಕೊಡ್ತಾರೆ ಅವರು, ಆವಾಗ ನಿಮ್ಗೆ ಅದು ಸಿಗುತ್ತೆ. ಅದು ಸಿಗಲೇಬೇಕಂದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗೆ ಒಂದು ATMಗೆ ಹೋಗ್ತೀರಾ, ಡ್ರಾ ಮಾಡ್ತೀರಾ, ಅಲ್ಲಿ ಸಿಗುತ್ತೆ. ಇಲ್ಲ ಬ್ಯಾಂಕ್ ಹೋಗ್ತೀರಾ, ಅಲ್ಲಿ ಏನಾದ್ರು ತೊಗೊಂಡಾಗ ಅಲ್ಲಿ ಸಿಗುತ್ತೆ. ಮತ್ತು ಒಂದು ಎಲ್ಲೋ ಒಂದು ಕಡೆ ಒಂದು ಏನಾದ್ರು ತೊಗೊಳಕ್ಕೆ ಒಂದು ಅಂಗಡಿಗಳನ್ನ ಹೋದಾಗೂ ಹಾಗೆ ಸಿಗುತ್ತೆ. ಸಿಗಲೇಬೇಕಂತ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅಬ್ಸರ್ವ್ ಮಾಡಿ. ಸಿಕ್ಕಾಗ ಯಾವುದೇ ನೋಟ್ಗಳು ಸಿಕ್ಕಾಗ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದಾಗ ಸಿಗದೆ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನೀವು ಸಿಗಲೇಬೇಕು ಅಂತಂದಾಗ ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವ್ರ ಹತ್ರ, ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಯೂನಿವರ್ಸ್ ಹತ್ರ ನೀವು ಕೇಳಿಕೊಂಡ್ರೆ ಸಿಕ್ಕೇ ಸಿಗುತ್ತೆ. ಹಾಗೆ ಅದನ್ನು ಸಿಕ್ಕಿದ ತಕ್ಷಣ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸಿಕ್ಕಿದಾಗ ಇಟ್ಕೊಳ್ಳಿ. ಅದನ್ನು ಇಟ್ಕೊಂಡು ದೇವ್ರ ಹತ್ರ ಪೂಜೆ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ತಾನಾಗಿ ತಾನೇ ದುಡ್ಡು ಕೂಡ ಬರ್ತಾ ಇರುತ್ತೆ. ಅಷ್ಟು ಪವರ್ಫುಲ್ ನಂಬರ್ ಅದು 7 8 6 786. ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಅದು. ಮತ್ತು ಅದನ್ನ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಹಾಗೆ ಪರ್ಸಲ್ಲಾದ್ರೂ ಇಟ್ಕೊಳ್ಳಿ, ಇಲ್ಲ ಬೀರುಲೇನಾದ್ರೂ ನೀವು ಇಟ್ಕೊಬೋದು. ಹಾಗೆ ನೀವು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಅಂದ್ರೂ 3:30 ಸ್ಟಾರ್ಟ್ ಆಗುತ್ತೆ. 3:30 ಸ್ಟಾರ್ಟ್ ಆಗುತ್ತೆ. ಅವಾಗ ಬೇಕಾದ್ರೆ 3:30 4:30 5:30 ಇಷ್ಟರಲ್ಲಿ ನೀವು 5:45 ಅಷ್ಟರಲ್ಲಿ ನೀವು ಎದ್ದು 3:30 5:45 ಬ್ರಹ್ಮ ಮುಹೂರ್ತ ಇರುತ್ತೆ. ಅದ್ರಲ್ಲಿ ನೀವು ಎದ್ದು ಖಂಡಿತವಾಗ್ಲೂ ಈ ನೋಟನ್ನ ನೋಡಿ ಕೈಲಿಟ್ಕೊಳ್ಳಿ. ಸಿಕ್ಕಿದೆಯಲ್ಲ ನೋಟು, ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೆ ಈಗಾಗಲೇ ಆ ನೋಟನ್ನ ಇಟ್ಕೊಂಡು ನನಗೆ ಈಗಾಗಲೇ ನಿಮ್ಗೆ ಎಷ್ಟು ಇವಾಗ ಏನೋ ಕಷ್ಟ ಇದೆ, ನನಗೊಂದು 10 ಲಕ್ಷ ಬೇಕು, 1 ಲಕ್ಷ ಬೇಕು, ಇಲ್ಲ ಕೆಲವ್ರಿಗೆ 1 ಕೋಟಿನೇ ಬೇಕು ಅಂತ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ನೋಟನ್ನ ಕೈಲಿಟ್ಕೊಳ್ಳಿ. ಕೈಲಿಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶ್ವಕ್ಕೆ, ಯೂನಿವರ್ಸ್ಗೆ ಕೇಳಿ, ನನಗೆ ಈಗ ಯೂನಿವರ್ಸ್ ಕಡೆಯಿಂದ ನನಗೆ ತಾನಾಗಿ 1 ಲಕ್ಷ ರೂಪಾಯಿ ಸಿಕ್ಕಿದೆ, ಇಲ್ಲ 10 ಲಕ್ಷ ಸಿಕ್ಕಿದೆ. ಈ ರೀತಿ ಒಂದೇ ಟೈಮಲ್ಲಿ ಕೇಳ್ಕೊಬೇಕು. ಈ ರೀತಿ ತಾನಾಗಿ ತಾನೇ ಸಿಕ್ಕಿದೆ ಅಂತಲೇ ಕೇಳ್ಕೊಳ್ಳಿ. ಸಿಗಬೇಕು ಅಂತಲೂ ಕೇಳ್ಕೊಬೇಡಿ, ಸಿಕ್ಕಾಯಿತು ಅಂತಲೂ ಕೇಳ್ಕೊಬೇಡಿ. ಈಗ ಸಿಕ್ಕಿದೆ, ಈಗಾಗಲೇ ಸಿಕ್ಕಿದೆ, ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು. ಆ ರೀತಿ ನೀವು ಖಂಡಿತವಾಗ್ಲೂ ಹೇಳ್ತಾ ಬನ್ನಿ. ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಏನು ಅಂದ್ಕೊಂಡಿದ್ದೀರೋ ಅಷ್ಟು ಅಮೌಂಟು ತಾನಾಗಿ ತಾನೇ ಬರುತ್ತೆ. ಕೆಲವೊಂದು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮ್ಗೆ ಅದೇ ನಡೆಯುತ್ತೆ. ನಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದೇ ಮೈಂಡಿಗೆ ಬರುತ್ತೆ, ಅದೇ ನಡೆಯುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಒಳ್ಳೇದು ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ಕೆಟ್ಟದ್ದಂತೂ ಯಾವಾಗೂ ನೆನೆಸ್ಕೊಳ್ಳೋಕೆ ಹೋಗಿ ನನಗೆ ಕೆಟ್ಟದ್ದು ಆಗ್ತಾನೆ ಇರುತ್ತೆ. ಇಲ್ಲ ನನಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗ್ತಾಯಿದ್ರು ನನಗೆ ಒಳ್ಳೇದೇ ಆಗ್ತಾಯಿದೆ ಅಂತ ನೀವು ಅಂದ್ಕೊಳ್ಳಿ. ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಒಳ್ಳೇದು ಹಾಗೇ ಆಗುತ್ತೆ. ಹಾಗೆ ಈ ನೋಟನ್ನ ನೀವು ಇಟ್ಕೊಂಡು ಸಿಕ್ಕಾಗ ಯಾರ ಹತ್ರನೋ ಕೇಳೋದಾಗಲಿ, ಇಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಹತ್ರ ನೋಟ್ ಇದೆಯಾ, ನಾನು ದುಡ್ಡು ಕೊಡ್ತೀನಿ ಕೊಡಿ ಅಂತ ಈಸ್ಕೊಳ್ಳೋದಾಗಲಿ,
ಇಲ್ಲಾಂದರೆ ನಿಮ್ಮ ಹತ್ರ ಸಿಕ್ಕಿದೆಯಾ, ನನ್ನ ಹತ್ರ ಇದೆ, ನನಗೆ ಇಷ್ಟು ದುಡ್ಡು ಕೊಟ್ಟರೆ ನಾನು ಕೊಡ್ತೀನಿ, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಸಾಮಾನ್ಯವಾಗಿ ಯಾರಿಗೂ ಸಿಗಲ್ಲ. ಸಿಕ್ಕಿದಾಗ ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ನೋಟ್ಗಳಿದ್ದಾಗ ಎಲ್ಲ ನೋಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದಾಗ ಸಿಕ್ಕಿದಾಗ 786456 ಎರಡು ಲಾಸ್ಟಲ್ಲಾರು ಇರ್ಬೋದು, ಫಸ್ಟಲ್ಲಾರು ಇರ್ಬೋದು, ನೀವು ತೊಗೊಂಡು ದಯವಿಟ್ಟು ಆ ನೋಟನ್ನ ಇಟ್ಕೊಂಡು ಅದನ್ನು ಪರ್ಸಲ್ಲಾಗಲಿ ಬೀರಲಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ಮೇನ್ ನಾವು ಯೂನಿವರ್ಸ್ ಹತ್ರ ಏನು ಕೇಳ್ಕೊಂಡ್ರೂ ನಮಗೆ ಸಿಗುತ್ತೆ. ನಾವು ಏನು ಕೇಳ್ಕೊಂಡ್ರೂ ಸಿಗುತ್ತೆ. ಆದರೆ ನಾವು ಕೇಳೋ ರೀತಿ ಗೊತ್ತಿಲ್ಲ ಅಷ್ಟೇ. ಯಾವತ್ತೂ ಅಷ್ಟೇ ದೇವ್ರ ಪೂಜೆ ಮಾಡ್ತೀವಿ, ಭಗವಂತ ಒಳ್ಳೇದು ಮಾಡಿ, ಏನು ಕೇಳಬೇಕು ದೇವ್ರ ಹತ್ರ? ನಮ್ಗೇನು ಬೇಕು ಅಂತ ಕೇಳಬೇಕು. ಕೇಳಿದ್ರೆ ತಾನೇ ಕೊಡೋದು ಅಲ್ವಾ? ಕೇಳ್ದಿರ ಯಾರು ಏನೂ ಕೊಡೋದೇ ಇಲ್ಲ. ಕೇಳಬೇಕು ನಾವು. ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ, ನನಗಿಷ್ಟು ಸಿಕ್ಕಿದೆ ಕೊಡಿ ಅಂತಲ್ಲ, ಸಿಕ್ಬಿಟ್ಟಿದೆ ನನಗೆ ಆಲ್ರೆಡಿ ಅಂತಲೇ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಓಕೆ, ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಫುಲ್ ನೋಡಿರ್ತೀರಲ್ವ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.